ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಪವಾಡ ಶ್ರೀ ಬಸವಣ್ಣನವರ ದೇವರ ಮಠ, ನೆಲಮಂಗಲ ಟೌನ್, ಬೆಂಗಳೂರು ಗ್ರಾಮಾಂತರ, ಇಲ್ಲಿ ಒಂದು ವಿಶೇಷವಾಗಿ ಇವತ್ತು ವೀರಶೈವ ವಧುವರರ ವೇದಿಕೆ ಒಂದು ಕಾರ್ಯಕ್ರಮ ನಡೀತಿದೆ. ಬನ್ನಿ ನೋಡ್ಕೊಂಬರೋಣ. ವಧು ಮತ್ತೆ ವರರು ಮತ್ತೆ ಅವ್ರ ತಂದೆ ತಾಯಿಯಿಂದ ಎಲ್ಲರೂ ಬಂದಿದ್ರು, ಅವ್ರ ಪೇರೆಂಟ್ಸು. ಯಾಕೆಂದ್ರೆ ಸಾಕಷ್ಟು ವರ್ಷಗಳಿಂದನೂ ಪಾಪ ಲಾಸ್ಟ್ ಟೈಮು ಚಂದ್ರಣ್ಣವ್ರು ಬಂದಿದ್ದೆ ಅಲ್ವಾ. ಇದೇ ಒಂದು ಸಮಾವೇಶ ಆಕ್ಚುಲಿ ನಾವು ಇಲ್ಲೇನೆ ಮಾಡಿದ್ದು, ಸಮಾವೇಶ ಮಾಡಿದ್ದೀವಿ. ಮತ್ತೆ ಅವ್ರಿಗೆ ಕರ್ಕೊಂಡೋಗಿ ಹೆಣ್ಣು ಮತ್ತೆ ಗಂಡವ್ರ ಮನೆಗೆ, ಗಂಡನ್ ಕರ್ಕೊಂಡೋಗಿ ಹೆಣ್ಣವ್ರ ಮನೆಗೆ ತೋರಿಸೋದು, ಈ ತರ ಎಲ್ಲ ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಮಾಡ್ತಿದ್ವು. ಈಗ ಒಂದು ಊರಿಂದ ಮತ್ತೆ ಒಂದು ಊರಿಗೆ ಹೋಗ್ಬೇಕು ಅಂದ್ರೆ, ನಾವು ತುಮಕೂರಿನಲ್ಲಿದ್ದಾರೆ, ಮಳವಳ್ಳಿನಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, ಇವ್ರನ್ನೆಲ್ಲರನ್ನೂ ನಾವು ಒಂದ್ ಕಡೆ ಕರ್ಕೊಂಡು ಹೋಗಿ ಬರ್ಬೇಕು ಅಂದ್ರೆ ನಮ್ಗೆ ಸಾಕಷ್ಟು ತೊಂದರೆ ಆಗ್ತಿತ್ತು, ಹಿಂಸೆ ಆಗ್ತಿತ್ತು. ಈಗ ನಾವೇನೆ ಒಂದು ಎಕ್ಸಾಂಪಲ್, ಯಾರು ಬೇಡ, ಇವ್ರನ್ನೇ ಆಕ್ಚುಲಿ ನಾವು ಒಂದು ದೊಡ್ಡಬಳ್ಳಾಪುರಕ್ಕೆ ಒಂದು ಎಂಡಿಗೆ ಅಂತ ಕರ್ಕೊಂಡೋದು. ಸೊ ಇಲ್ಲಿಂದ ನಾವು ಅಲ್ಲಿ ಹೋಗಿ ಬರ್ಬೇಕು ಅಂದ್ರೆ ಅವ್ರಿಗೊಂದು 4-5 ಸಾವಿರ ರೂಪಾಯಿ ಮೇಲೆ ಖರ್ಚಾಗುತ್ತೆ. ಇದನ್ನ ಅವಾಯ್ಡ್ ಮಾಡೋಣ. ಸಾಕಷ್ಟು ಜನ ಪಾಪ ಬರೀ ಹೆಣ್ಣು ಹುಡುಗರಿಗೆ, ಗಂಡು ಹುಡುಗಕ್ಕೆ ಅಂತ ಸುಮಾರು ಜನ ಇದನ್ನ ಮಾಡ್ತಿದಾರಲ್ಲ. ನೆಲಮಂಗಲ, ಈ ತುಮಕೂರು, ಮಾಗಡಿ, ಕನಕಪುರ ಮತ್ತೆ ಇಂಥ ಕಡೆಯಿಂದ ಎಲ್ಲ ಸಾಕಷ್ಟು ಜನ ಹುಡುಗರಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಒಂದು ಅನುಕೂಲ ಆಗ್ಲಿ. ನಮ್ಮ ಬಸವಣ್ಣ ದೇವ್ರ ಮಠ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಈ ತರ ಹೇಳ್ದು, ನಾನು ಇಲ್ಲಿ ಒಂದು ಜಾಗನ ಕೊಡ್ತೀನಿ, ನೀವು ಅವ್ರನ್ನೆಲ್ಲ ಕರೆದು ಅವ್ರನ್ನ ಒಂದ್ ಕಡೆ ಸೇರಿಸಿ. ಸೊ ಇಲ್ಲೇನೆ ಅವರು ಹುಡುಗನೂ ಬಂದಿರ್ತಾರೆ, ಹುಡುಗಿನೂ ಬಂದಿರ್ತಾರೆ. ಸೊ ಅವ್ರನ್ನ ನೋಡಿ ಅಕಸ್ಮಾತ್ ಅವ್ರಲ್ಲಿ ಏನಾದ್ರು ಒಪ್ಪಂದಕ್ಕೆ ಬಂದ್ರೆ ಅವ್ರು ಇಲ್ಲೇನೆ ಕೂತ್ ಮಾತಾಡಿ, ಅಕಸ್ಮಾತ್ ಅವ್ರಿಗೆ ಜಾತಕದ ಬಲ ತೊಂದರೆ ಇತ್ತು, ಏನೇ ಇದ್ರು ಕೂಡ ಇಲ್ಲೇ ಸ್ವಾಮೀಜಿಗಳು ಅವರು ಮಾತಾಡ್ತಾರೆ. ಅವ್ರ ಜಾತಕನು ಕೂಡ ಅವರೇ ನೋಡ್ತಾರೆ. ಒಪ್ಪಂದ ಬತ್ತು ಅಂದ್ರೆ, ಸಾಲವಳಿ ಬತ್ತು ಅಂದ್ರೆ, ಸೊ ನೀವು ಅವ್ರನ್ನ ಕೂತ್ ಮಾತಾಡ್ಬೋದು. ನೀವೇ ಒಂದು ಸ್ವಇಚ್ಛೆಯಿಂದ ಬಂದು, ಆಕ್ಚುಲಿ ಬಯೋಡೇಟಾ ನೀವು ನಮ್ಗೆ ಕಳ್ಸಿರ್ತೀರಾ, ಫೋಟೋ ಕಾಪಿ ನಮ್ಮ ಹತ್ರನೇ ಇರುತ್ತೆ. ಇಷ್ಟು ಜನ ಸಮ್ಮುಖದಲ್ಲಿ ಕೂಡ ನೀವು ಅದನ್ನ ಮನಸ್ಸು ಬಿಚ್ಚಿ ನೀವು ಮಾತಾಡ್ಬೋದು. ಮನಸ್ಸು ಬಿಚ್ಚಿ ಮಾತಾಡಿದಾಗ ಏನಾಗುತ್ತೆ ಅಂದ್ರೆ, ನಿಮ್ಮಲ್ಲಿ ಇರೋವಂಥದ್ದನ್ನ ಇಷ್ಟು ಜನದಲ್ಲಿ ಯಾರು ಒಬ್ರಾಗ್ಲಿ, ನಮ್ಮನೇಲಿ ಒಂದು ಹೆಣ್ಣು ಇದೆ ಬಿಡಿ ಸರ್, ನಮ್ ದೊಡ್ಡಪ್ಪನ ಮಗಳು ಏನಿದ್ದಾಳೆ ಸರ್, ನಾವು ಅವಳನ್ನ ಇವರಿಗೆ ಕೊಡಿಸ್ಬೋದು ಸರ್, ನಾವು ಮಾಡ್ಕೊಳ್ದೆ ಹೋದ್ರು ಪರವಾಗಿಲ್ಲ, ನಮ್ ದೊಡ್ಡಪ್ಪನ ಮಗಳು ಸ್ವಲ್ಪ ಕಮ್ಮಿ ಓದಿದಾಳೆ, ಅವ್ರು ಕೊಡ್ಸೋಣ ಅಂತ ನೀವು ಒಂದು ಮನಸ್ಸಿನಲ್ಲಿ ಬಂದ್ರೆ ಅವ್ರು ಕೊಟ್ಟು ಮದುವೆ ಮಾಡಿಸ್ಬೋದು. ನಮ್ದು ದೊಡ್ಡಬಳ್ಳಾಪುರ. ನಂಗಿರೋಳು ಒಬ್ಳೆ ತಂಗಿ. ನಾವಿರೋದು 3 ಜನ, ನಾನು, ನಮ್ಮ ಅಮ್ಮ, ನನ್ನ ತಂಗಿ. ನನ್ನ ತಂಗಿಗೆ ಒಂದು ಗಂಡು ಬೇಕು. ಅವಳು M.Com ಮಾಡಿದ್ದಾಳೆ, ಜಾಬಲ್ಲಿ ಇದ್ದಾಳೆ, 25,000 ಸ್ಯಾಲ್ರಿ ಬರ್ತಾರೆ. ಅವಳಿಗೆ ಸೂಟ್ ಆಗಂತ ಒಂದು ಗಂಡು ಬೇಕು. ನನ್ನ ಹೆಸರು ಪುನೀತ್ ಕುಮಾರ್ ಅಂತೇಳಿ. ನಾನು ಜೆನೆಸಿಸ್ ಡೋರ್ಸ್ ಅಂಡ್ ಮಾಸ್ ಇಂಜಿನಿಯರಿಂಗ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಸ್ಯಾಲ್ರಿ ಒಂದು 45,000 ಇದೆ. ಬೆಂಗಳೂರಲ್ಲಿ ಇಲ್ಲೇ 8ನೇ ಮೈಲಿ ಹತ್ರ 2 ಫ್ಲೋರ್ ಮನೆ ಇದೆ. ಊರಲ್ಲಿ ಆಸ್ತಿ ಇದೆ, 2.5 ಎಕರೆ ಇದೆ. ಅಣ್ಣ ಇದ್ದಾನೆ, ಅಣ್ಣಗೆ ಮದುವೆ ಆಗಿದೆ ಆಲ್ರೆಡಿ, ಅವ್ನು ಸಪ್ರೇಟ್ ಇದ್ದಾನೆ. ಅದಕ್ಕೆ ಪ್ರೆಸೆಂಟ್ ಮನೇಲಿ ಇರೋದು ನಾನು, ನಮ್ಮಮ್ಮ ಇಬ್ಬರೇನೆ. ನಮ್ಮ ಕಡೆಯಿಂದ ಏನಿಲ್ಲ. ನನ್ನ ಡೇಟ್ ಆಫ್ ಬರ್ತ್ ಬಂದು 94. ನಿಮ್ಮ ಕಡೆ ಯಾರಾದರೂ ಹೆಣ್ಮಕ್ಳಿದ್ರೆ ರೆಫರ್ ಮಾಡಿ. ನನ್ನ ಹೆಸರು ಬಸವರಾಜ್ ಅಂತ. ನಾನು ತುಮಕೂರಿಂದ ಬಂದಿದ್ದೀನಿ. ಒಂದು ಸ್ವಂತ ಮನೆ ಇದೆ, ಜಮೀನಿದೆ. ಎಷ್ಟು ಜಮೀನು ಇದೆ? 1 ಎಕರೆ ಇದೆ, ಜಮೀನಿದೆ. ಅದು BE.M.Tech ಕಂಪ್ಲೀಟ್ ಆಗಿದೆ. ಊರು ಸರ್? ತುಮಕೂರು. ಅಕ್ಕ ತಂಗಿ, ಅಣ್ಣ ತಮ್ಮ? ಒಬ್ಬರು ತಂಗಿ ಇದೆ, ಮದುವೆ ಆಗಿದೆ. ನಮ್ದು ಈಗ ನೋಡ್ತಾ ಇದ್ದೀವಿ, ಈಗ ಹುಡುಕ್ತಾ ಇದ್ದೀವಿ. ಸರ್ ಹಂಗೆ ಕ್ವಶನ್ ಮಾಡ್ಕೊಳ್ಳಿ. ಹೆಸರು ಬಸವರಾಜ್ ಅಂತ. ತಂದೆ ತಾಯಿ ಇಬ್ಬರು ಇದ್ದಾರಲ್ಲ? ಇಬ್ಬರು ಇದ್ದಾರೆ. ಎಲ್ಲಿ ಕೆಲಸ ಮಾಡ್ತಾರ? ಅದು ನಾನು ತುಮಕೂರೇ ಕೆಲಸ ಮಾಡ್ತಿರೋದು. DC ಆಫೀಸಲ್ಲಿ ಟೆಕ್ನಿಕಲ್ ವರ್ಕ್ ಮಾಡ್ತಾ ಇದ್ದೀನಿ. ಸ್ಯಾಲ್ರಿ 50,000 ಬರುತ್ತೆ. ನನ್ನ ಹೆಸರು ಬಂದು ಮಧು. ನನ್ನ ಮೂಲತಃ ಊರು ಬಂದು ಕೊಳ್ಳೇಗಾಲ. ನಾ ಇರೋದು ಸ್ವಂತ ಬೆಂಗಳೂರಲ್ಲಿ. ನಂದು ಓನ್ ಬಿಸ್ನೆಸ್, ಬೇಕ್ರಿ ಮತ್ತೆ ಕಾಂಡಿಮೆಂಟ್ಸು. ತಿಂಗಳಿಗೆ 70,000 ರಿಂದ 80,000 ನಂದು ದುಡಿಮೆ ಇದ್ದು. ಊರಲ್ಲಿ ಬಂದು 2 ಎಕರೆ ಜಮೀನು ಐತೆ, 3 ಸೈಟ್ ಐತೆ. ಬೆಂಗಳೂರಲ್ಲಿ ಒಂದು ಸೈಟ್ ಐತೆ. ಇಲ್ಲಿ ಅಪ್ಪ ಅಮ್ಮ ಊರಲ್ಲಿ ಇರೋದು. ಅವ್ರದ್ದು ಊರಲ್ಲಿ ಅಂಗಡಿ ಐತೆ, ದಿನಸಿ ಅಂಗಡಿ. ಅವ್ರು 20 ವರ್ಷದಿಂದ ಇದ್ದಾರೆ. ನಂದು ಬೆಂಗಳೂರು ಬಂದು 12 ವರ್ಷ ಆಯ್ತು. 12 ವರ್ಷದಿಂದನೂ ಓನ್ ಬಿಸ್ನೆಸ್ ನಾನು ಮಾಡ್ಕೊಂಡಿರೋದು. ಬೆಂಗಳೂರಲ್ಲಿ ಒಂದು ಸ್ವಂತ ಸೈಟ್ ಐತೆ, ಮತ್ತೆ ಊರಲ್ಲಿ 2 ಎಕರೆ ಜಮೀನು ಐತೆ, 3 ಸೈಟ್ ಐತೆ. ಸ್ವಂತ ತಮ್ಮ ಇದ್ದಾನೆ, ಅವನು ತಮ್ಮ ಬಂದು ಬೆಂಗಳೂರಲ್ಲಿ ಇರೋದು. ಅವನು ಕಾರ್ ಡ್ರೈವಿಂಗ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಮ್ಗೆ ಯಾವುದು ಹುಡುಗಿ ಸೆಟ್ ಆಗಿಲ್ಲ. ನೀವು ಮಾಡಿ, ನಿಮ್ಮ ಕಡೆ ಯಾವ್ದಾರು ಇದ್ರೆ ಒಂದು ಒಳ್ಳೆ ಹುಡುಗಿ ಕೊಡಿಸ್ಬೇಕಂತ ಕೇಳ್ಕೊಳ್ತಿದ್ವಿ. ಚಿಕ್ಕಮ್ಮನ ಮಗ ಆಗ್ಬೇಕು. ತಂದೆ ಚಿಕ್ಕ ವಯಸ್ಸಿನಲ್ಲೇ ಡೆತ್ ಆಗಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿ. ಎಜುಕೇಶನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. 2nd PU ಲಾಸ್ಟು. UB ಇಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. 45,000
ಇದು ಕಂಪನಿ ಯುಬೈ ಕಂಪನಿ ಪರ್ಮನೆಂಟ್ ಆಗಿದೆ. ಸಪೋಸ್ ಇವನು ವರ್ಕ್ ಮಾಡುವಾಗ ಏನಾದ್ರು ತೊಂದರೆ ಆದ್ರೂ ಮಿಸ್ಸಸ್ಗೆ ಪಿಂಚಿನ್ ಬರೋ ಇದೆಲ್ಲ ವ್ಯವಸ್ಥೆ ಇದೆ. ಸ್ವಂತ ಮನೆ ಇದೆ. ಸೋಲೂರ್ ಹತ್ರ ತಟ್ಟೆಕೆರೆ ಊರು ಬಂದು ಇವರ ತಂದೆ ಊರು. ಆಕ್ಚುಲಿ ಇವ್ರು ಇರೋದು ತವರೆಕೆರೆ ಹತ್ರ ಎಲ್ಸ್ಕುಪ್ಪೆಯಲ್ಲಿ ಸ್ವಂತ ಮನೆ ಇದೆ. ಜಮೀನ್ ಬಂದು ಸೋಲೂರ್ ಹತ್ರ ತಟ್ಟೆಕೆರೆಯಲ್ಲೂ ಇದೆ, ಕುಣಿಗಲ್ ಹತ್ರ ಸುಂದ್ರಕುಪ್ಪೆ ಅಂತಾರೆ, ಸೂಳೆಕುಪ್ಪೆ ಅಂತಾರೆ. ಅಲ್ಲೂ 1.5 ಎಕರೆ ಇದೆ, ಇಲ್ಲೂ 1.5 ಎಕರೆ ಇದೆ. ಒಬ್ನೇ ಮಗ ಒಬ್ಳೆ ಮಗಳು. ಒಬ್ರು 5 ಎಕರೆ ಭೂಮಿ, ಒಟ್ಟು 5 ಎಕರೆ ಭೂಮಿ 5 ಎಕರೆ ಭೂಮಿ ಇದೆ, ಒಂದೇ ಕಡೆ ಇಲ್ಲ, 2 ಕಡೆ. ಒಬ್ಬನೇ ಮಗ ಒಬ್ಳೆ ಮಗಳು. ಮಗಳು ಮದುವೆ ಆಗಿದೆಯಾ? ಮಗಳು ಮದುವೆ ಆಗಿದೆ. ಮದುವೆ ಆಗಿ ಒಂದು 4 ವರ್ಷಕ್ಕೆ ಎಕ್ಸ್ಪೈರ್ ಆಗಿದ್ದಾರೆ. ಅವರು ಇದು ಅಮ್ಮನು ಮಗಳು ಒಟ್ಟಿಗೆ ಇದ್ದಾರೆ, ಸಪ್ರೇಟು. ಒಟ್ಟು ಇಲ್ಲೂ ಅಲ್ಲೂ 2 ಕಡೆ ನೋಡ್ತಾರೆ. ತಾಯಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ರು, ಈಗ ಪರ್ಮನೆಂಟ್ ಆದ್ಮೇಲೆ ಹೋಗ್ತಾ ಇಲ್ಲ. ಇವನೇ ಬೇಡ ಅಂತ ಹೇಳಿ ಬಿಡ್ಸಿದ್ದಾನೆ. ಒಬ್ಬನೇ ಮಗ UB ಒಳಗೆ ವರ್ಕ್ ಮಾಡ್ತಾ ಇದ್ದಾನೆ. ಬಯೋಡಾಟಾ ಇದೆ ಇವ್ರ ಹತ್ರ, ಎಲ್ಲ ಇದು ಮಾಡ್ಬೋದು. ಒಬ್ಬನೇ ಮಗ ಓದಿರೋದು 2nd PU. ನಾನು ಅವರ ಪರವಾಗಿ ನಿಂತ್ಕೊಂಡು ಮಾಡಬೇಕು ಅನ್ನೋದಕ್ಕೋಸ್ಕರ ಬಲವಾಗಿ ಬಂದಿದ್ದೀನಿ. ಮೆಜೆಸ್ಟಿಕ್ ಗಾಂಧಿನಗರದಲ್ಲಿ ಸುಮಾರು ನಾನು ಒಂದು 10 ವರ್ಷದಿಂದ ಓಡಾಡ್ತೀನಿ. ಅಲ್ಲೂ ಸೆಕೆಂಡ್ ಸಂಡೇ 4ನೇ ಸಂಡೇ ಪ್ರೋಗ್ರಾಮ್ ನಡೆಸ್ತಾರೆ. ಅಲ್ಲಿ ಈ ಮಟ್ಟಕ್ಕೆ ಹುಡುಗರುಗಳಿಗೆ ಎಂಟ್ರಿನೇ ಮಾಡ್ಕೊಳಲ್ಲ. ಉದಾಹರಣೆ ಅಂದ್ರೆ SLC PUC ಅವರಿಗೆ ಬರಲ್ಲ ಇಲ್ಲಿ. ಅಲ್ಲೆಲ್ಲ ಇಂಜಿನಿಯರೇ, ಡಾಕ್ಟ್ರು, ಇಂಜಿನಿಯರು ಒಂದು ಇದ್ರ ಮೇಲೆನೆ ಎಲ್ಲ ಲಡ್ಜರ್ ಟೈಪ್ ಜೋಡಿಸ್ಬಿಟ್ಟವ್ರೆ. ಅಂದ್ರೆ ಇಲ್ಲಿ ಇವ್ರು ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ಸಣ್ಣ ಪಟ್ಟವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಈ ತಾಲೂಕು ಮಟ್ಟದಲ್ಲಿ ಬಂದ್ ಸೇರ್ಲಿ ಮಾಡ್ಲಿ ಅಂತ ಒಳ್ಳೆ ಕಾರ್ಯಕ್ರಮ ಹಾಕೊಂಡವ್ರೆ. ಇದಕ್ಕೆ ನಾವು ಸಂತೋಷ ಪಡ್ಬೇಕು. ನಾವು ಪ್ರತಿ ತಿಂಗಳ ನಾವು ಇಲ್ಲೇ ಇರ್ತೀವಿ. ನಮ್ದು ಆಫೀಸ್ ಕೂಡ ಇಲ್ಲೇ ಓಪನ್ ಆಗುತ್ತೆ ಇನ್ನು ಮುಂದಕ್ಕೆ. ನೀವು ಅಕಸ್ಮಾತ್ ನಮ್ಗೆ ಇಲ್ಲಿ ನಿಮ್ಗೆ ಹೆಣ್ಣು ಸೆಟ್ ಆಗ್ಲಿಲ್ಲ ಅಂದ್ರೆ, ಗಂಡು ಸೆಟ್ ಆಗ್ಲಿಲ್ಲ ಅಂದ್ರೆ ಮತ್ತೆ ತಿರ್ಗಾ ನೀವು 2ನೇ ಭಾನುವಾರ ಅಥವಾ 4ನೇ ಭಾನುವಾರ ಇಲ್ಲಿ ಬರ್ಬೋದು. ಫೋನ್ನಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೇ ಹತ್ರದಲ್ಲಿ ಇದ್ರೆ ನೀವು ಬಂದು ಇಲ್ಲೇ ಬನ್ನಿ. ಅವತ್ತು ಯಾರು ಬಂದಿರ್ತಾರೆ ಅಂದ್ರೆ ಅವತ್ತೊಂದು ದಿನ ಬಂದು ಇಲ್ಲೇ ಒಂದು ಸ್ವಲ್ಪ ಕಾದಿದ್ದು ಮುಗಿಸ್ಕೊಂಡು ಹೋಗ್ಬೋದು. ನನ್ನ ಹೆಸರು ಮಹೇಶ್ ಅಂತ, ನನ್ನ ಸ್ನೇಹಿತರು ಚಂದ್ರಶೇಖರ್ ಅಂತ. ನಾವು ಇಬ್ಬರು ಸೇರಿ SRS ವೀರಶೈವ ಲಿಂಗಾಯತ ಮ್ಯಾರೇಜ್ ಬ್ರೋ ಅಂತ ನಾವು ಮಾಡ್ತಾ ಇದ್ದೇವೆ. ಕಳೆದ 5 ವರ್ಷದಿಂದ ಮಾಡ್ತಾ ಇದ್ವಿ. ಹಾಗಾಗಿ ಒಂದು ಗಂಡಿಗೆ ಒಂದು ಹೆಣ್ಣು ಬೇಕಾದಲ್ಲಿ ದಯವಿಟ್ಟು ನಮ್ಮನ್ನು SRS ಮ್ಯಾರೇಜ್ ಬ್ರೋಗೆ ದಯವಿಟ್ಟು ಸಂಪರ್ಕಿಸಿ.